ನನಗಲ್ಲಿ ಬಡಿಸಿದ ಅಡುಗೆ ಮಾಡಿ. ಹೌದಾ? ಹೌದಪ್ಪ. ಆ ರುಚಿ ಕಂಡು ಆನಂದಗೊಂಡ ನಾನು ಇವತ್ತು ಹುಡುಗಕಾರನಾಗಿರುವುದಲ್ಲ ಹಾಗೆ ಅಂತ ಅವನನ್ನು ಅಡುಗೆಗೆ ಎಂದು ನೇಮಿಸಿದೆ. ನನ್ನ ಪಾಕ ಶಾಸ್ತ್ರಜ್ಞನಾಗಿದ್ದ ಉನ್ನತ ಹುದ್ದೆ. ಹೌದಾ? ಅಲ್ಲಿಂದ ಮತ್ತೆ ಅಡುಗೆ ಭಟ್ಟನಾಗಿ ನಮ್ಮ ಅರಮನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ. ಈಗ ಇದಕ್ಕಿಂತ ಹೆಚ್ಚು ಹೇಳಿದ್ರೆ ಈಗ ಅಡುಗೆ ಭಟ್ಟ ಪುಟ್ಟಣ್ಣಯ್ಯ, ಹೆಸರು ಹೆಸರು ಅಡುಗೆ ಭಟ್ಟ ಪುಟ್ಟಣ್ಣಯ್ಯ ಅಂತ ನಾನು ಇರಿಸಿದವರಿಗೆ ನೋಡುವ ಹಾಗೆ ಒಂದು ಪುಟ್ಟಣ್ಣಯ್ಯ ಪುಟ್ಟಣ್ಣಯ್ಯ ಅಡುಗೆ ಭಟ್ಟ ಅಂತ ಮೊದಲು ಅಲ್ಲಿದ್ದದ್ದು ಈಗ ಈಗ ಅಯೋಧ್ಯೆ. ಮೊದಲು ಬಾಹುಕ, ಈಗ ಅಡುಗೆ ಭಟ್ಟ ಪುಟ್ಟಣ್ಣಯ್ಯ. ಓಹೋ, ಸುರಗ ವೃತ್ತಿಯಲ್ಲಿ ನಿಸ್ಸೀಮಯನು. ಅದರಲ್ಲಿ ಒಂದು ನಿಸ್ಸೀಮ. ಹೌದು, ಅಡುಗೆ ಮಾಡುವಲ್ಲಿ ನಿಸ್ಸೀಮ. ವಾಯುವೇಗಲ್ಲ ಮನೋವೇಗದಿಂದ ಕುದುರೆ ಓಡಿಸಿದವ ಇದ್ರೆ ಅಷ್ಟೆಲ್ಲ ಕೆಲಸ ಮಾಡ್ತಾನಲ್ಲ. ಓಹೋ, ಒಳ್ಳೆ ಅಡುಗೆ ಮಾಡ್ತಾನೆ ನೀನು. ಹಾಗಾದ್ರೆ ನಾವು ಹೊರಡುದೆ, ನಮ್ಗೆ ತಡ ಆಯ್ತು, ಹೊರಟದ್ದೆ. ಅಡಿಯಾಟ ಮಾಡ್ತೀರಲ್ಲ, ನಿಮಗೆ ರಥ ಕಳಿಸಬೇಕಾ ಹೋಗ್ಲಿಕ್ಕೆ? ಬೇಡ ಬೇಡ, ಇನ್ನೆಂತಂದ್ರೆ ನಿಮಗೆ ನಮ್ಮ ರಥ ಉಂಟು ಬೇಕಾ? ನಿನಗೆ ಅಮ್ಮ ನಾವು ನಡ್ಕೊಂಡೇ ಹೋಗುದು. ಮೂರು ರಥ ಉಂಟು ನಮ್ಮನ್ನು. ಹೌದಾ? ಅಗತ್ಯ ಇಲ್ಲ. ಅಡುಗೆ ಭಟ್ಟ ಬಾಹುಕ ಪುಟ್ಟಣ್ಣಯ್ಯ ಮುಗಿಲಿಲ್ವ ಪ್ರಭು? ಈ ಹಾಲಿಗೆ ಬಂದವರಿಗೆ ಎಮ್ಮೆಯ ಕ್ರಯ ಯಾಕೆ? ಊಟಕ್ಕೆ ಬಂದದ್ದು ಇವರು ಯಾರು, ಎಲ್ಲಿಂದ ಬಂದವರು, ಇವರಿಗೆ ಯಾಕೆ ಊಟ ಮಾಡಿ ಹೋಗುದಪ್ಪ? ಕೆಲವರೊಬ್ರು ಕ್ರಮವೇ ಹಾಗೆ. ಆದ್ರೂ ನನಗೆ ಬ್ರಾಹ್ಮಣನ ವ್ಯವಹಾರ ನೋಡುವ ವಿಚಿತ್ರವಾಗಿ ಕಾಣಿತು. ಮೇಲೆ ಕೆಳಗೆ ಸುತ್ತ ಮುತ್ತ ಅತ್ತ ಇತ್ತ ಎಲ್ಲ ನಿಮ್ಮನ್ನು ಪರೀಕ್ಷಿಸುವುದಕ್ಕೆ ತೊಡಗಿ ಬಿಟ್ಟ. ಯಾವ ಪ್ರಾಣಿ ಅಂತ ತಿಳ್ಕೊಂಡಿದ್ದಾರೆ? ಪ್ರಾಣಿ ಅಂತ ಅವನು. ಇಂಥವನು ಈ ರೀತಿ ಅಡುಗೆ ಮಾಡ್ತಾನಂತ ಇರ್ಬೇಕು. ಅಷ್ಟೇ ಮಹಾಭಾಗ್ಯವಂತ ಮೊಸರಾಗಿರ್ಬೇಕು. ಏನು ಇಲ್ಲಿ ಬಾಯಿಗೆ ಏನಾದ್ರೂ ಕಿವಿ ಕೊಡುವ ಹಾಗೆ ಉಂಟು? ನಾನು ಖಂಡಿತ ಉಂಟು. ತಿರುಗಾಟ ಮಾಡುತ್ತಾ ಮಾಡುತ್ತಾ ಅಯೋಧ್ಯೆಗೆ ಹೋದೆ. ಹೊತ್ತು ಮಧ್ಯಾಹ್ನ ಆಗಿತ್ತು. ರಾಜಋಷಿ ಆಗುತ್ತಾ ಋತುಪರ್ಣ ಮಹಾರಾಜರನ್ನು ಭೇಟಿಯಾದೆ. ಮಧ್ಯಾಹ್ನ ಹೊತ್ತಾದ್ದರಿಂದ ಊಟ ಆಗಬೇಕೇ ಬೇಡುವ. ಅಯ್ಯೋ, ಮೊದಲಾಗಿ ನಾವು ಹೊತ್ತು ಊಟದವರಿಗೆ ಹೊಟ್ಟೆ ತುಂಬಾ ಊಟ ಮಾಡಿದ್ದೇನೆ. ಅದೇ ಕೇಳುವ ಹಾಗೆ ಉಂಟು ಅಂತ ನಾನು ಕೇಳಿದ್ದಕ್ಕೆ ಇದು ಹೇಳುದು. ಅದೇ ಬೇರೆ ಆ ವಿಷಯ ತಿಳಿಲಿಕ್ಕೆ ಬೇಕಾಗಿ ನಾನು ಅಲ್ಲಿಗೂ ಹೋದ್ದು. ಹೋದ ಕೂಡಲೇ ಹೊಟ್ಟೆ ತುಂಬಾ ಊಟ ಆಗ್ಬೇಕಲ್ಲ. ಒಂದೊಂದು ಭಕ್ಷ್ಯಗಳನ್ನು ಬಡಿಸಿದ್ದಾರೆ. ಎಂತ ಊಟ, ಏನು ರುಚಿ, ಏನು ಶುಚಿ ಅದು. ಎಣಿಸುವಾಗ ಮತ್ತೆ ಮತ್ತೆ ಊಟ ಮಾಡುವಂತ ಅನಿಸ್ತದೆ. ಓಯ್ ಮಹಾರಾಜ, ನಿಮ್ಮಲ್ಲಿ ಹೇಳ್ತಾ ಇರೋದು, ಇಲ್ಲಿಗೆ ಒಂದು ನಿಮ್ಮಲ್ಲಿ ಹೇಳ್ತಾ ಇರೋದು. ಹೌದು, ಮತ್ತೆ ನೀವು ಊಟದೇ ಸುದ್ದಿ ಹೇಳ್ತೀರಿ, ನಾನು ನಳನ ಕತೆ ಕೇಳ್ತಾ ಇದ್ದೇನೆ. ಅಲ್ಲಿಗೆ ಬರ್ತಾ ಉಂಟು ವಿಷಯ. ಈಗ ಊಟ ಮಾಡಿದ ಕೂಡಲೇ ನನಗೊಂದು ಅನುಮಾನ ಬಂತು. ಈ ರೀತಿಯ ರುಚಿಯಾದ ಶುಚಿಯಾದ ಅಡುಗೆಯನ್ನು ಮಾಡಿದ ಅಡುಗೆ ಭಟ್ರು ಯಾರು ಅಂತ ಕೇಳಿ, ಯಾವ ಜಾತಿಯ ಅಕ್ಕಿ ಅಂತೂ ಆ ವ್ಯಕ್ತಿಯನ್ನು ನನಗೆ ನೋಡ್ಬೇಕು ಅಂತ ಕರೆದು ನೋಡಿದೆ. ನೋಡಿದ್ರೆ ವಿಕಾರ ಸ್ವರೂಪಿ. ಅವನ ಕಣ್ಣು ಮೂಗು ಬಾಯಿ ಎಲ್ಲಿ ಅಂತ ನೋಡುವುದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ವ್ಯಕ್ತಿಯೊಬ್ಬ. ಅಂಥವರು ಅಡಿಗೆ ಮಾಡ್ತಾರ? ಮಾಡಿದ್ದಾನೆ. ಹಾಗಂತ ಅವ ಮಾಡಿದ್ದ ಅಡುಗೆ ನಾನು ಉಂಡಿದ್ದೇನೆ. ಉಂಡ ಸವಿಯನ್ನು ಈಗ ನೆನಪು ಮಾಡುವಾಗ ನಿಮ್ಮ ಮಗಳನ್ನು ದಮಯಂತಿಯನ್ನು ಅರಸನಿಗೆ ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ನಾವು ಸೀಮಿತ ವ್ಯಕ್ತಿಗಳೆಲ್ಲ ಒಟ್ಟು ಸೇರಿ ಒಂದು ಉಂಡ ನಳಪಾಕದ ನೆನಪು ಬರ್ತಾ ಇದೆ. ಅಡುಗೆ ನಳಪಾಕ, ಅಡುಗೆ ಭಟ್ಟ ಮಾತ್ರ ಕೊಳಕ್ಕ, ಬಾಹುಕ ಅಂತವನ ಹೆಸರು. ಮತ್ತೆ ಪುಟ್ಟಣ್ಣಯ್ಯ. ಹೀಗೆಲ್ಲ ಧರಣಿ ದೇವನ ನುಡಿಗೆ ಅರಸ ನಾನು ಕಿಸುತ್ತಾಯ ತರಳಿ ಮುಖವಯೇ ಚಿದರು ಹೊರದೊಳೆಯಂಗೆ ಸಂಶಯಗಳೇ ತಗೊಳಗಿದ್ದ ಖಾತರಿ ನಡೆನೆಲ್ಲ ಪ್ರೀತ ನಿಶ್ಚಯವೋ ಯಾರು ತಿಳಿಯದ ಹಾಗೆ ಮಾಜಿ ರೂಪುಗಳನ್ನು ಸೇರಿ ಫಲವನ್ನು ಬೇರಿರಿಸಿಕೊಂಡು. ಅಪ್ಪ, ಏನಮ್ಮ? ನಿಮ್ಮಿಬ್ಬರ ಮಾತುಕತೆಯನ್ನು ಕೇಳಿದೆ ನಾನು. ಸತ್ಯ ಮನವರಿಕೆಯಾಗುತ್ತಾ ಇದೆ. ಸತ್ಯ? ನೀವು ಗೊಂದಲಕ್ಕೆ ಮುಂದಾಗಿದ್ದೀರಿ. ಹೌದು. ಅಲ್ಲಿ ನಡೆಯುವುದು ಏನು, ಇಲ್ಲ ಆಗುವುದು ಏನು ಅಂತ. ಅಂದ್ರೆ ಸತ್ಯ ಯಾವುದು? ಅಪ್ಪ, ಅಲ್ಲಿರುವವರೇ ನನ್ನ ನಳಚಕ್ರವರ್ತಿಗಳವರು, ನನ್ನ ಸ್ವಾಮಿಗಳವರು. ಅಯ್ಯ, ಏನು ಹೇಳ್ತಾರೆ ಮಗಳು? ಸತ್ಯ ತಿಳಿಯಕೂಡದಿರುವಂತಹ ಉದ್ದೇಶದಿಂದ ರೂಪವನ್ನು ಮರೆಮಾಚಿಕೊಂಡಿದ್ದಾರಪ್ಪ. ಹಾಗೆ ಮಾಡ್ಲಿಕ್ಕೆ ಉಂಟ? ಸಾಧ್ಯ. ಅದೇ ಭ್ರಷ್ಟವಂತ ಇವಳ ಇದ್ದಾರಲ್ಲ, ನನಗೂ ಗೊತ್ತುಂಟು. ಅವರ ಜೊತೆಯಲ್ಲಿ ಸಹ ಬಾಳ್ವೆಯನ್ನು ಮಾಡಿದವಳು ನಾನು. ಅಪ್ಪ, ಅವರನ್ನು
ಭರಿಸಬೇಕು. ಭರಿಸ್ಬೇಕು. ಹೌದು. ಭರಿಸ್ತೇನೆ. ಹೇಗೆ ಭರಿಸ್ತೇನೆ? ಈಗಲೇ ಜನ ಕಳಿಸಿ ಸತ್ಯವನ್ನು ಹೇಳಿದ್ರು ಅಂತ ರಥ ಸಮೇತ. ಹೌದು, ಬರುವುದಕ್ಕೆ ಬರ್ಬೇಕು. ಸಾಧ್ಯವೇ? ಮಾವನ ಅಪ್ಪಣೆ ಆಗಿದೆ ಅಂತ ಹೇಳ್ತೇನೆ. ಅವರೇ ನಳಚಕ್ರವರ್ತಿ ಅಂತ ಅವಳು ಮಾತ್ರ ಹೇಳು. ನಮಗೆ ಯಾಕೋ ನಂಬಿಕೆ ಬರುವುದಿಲ್ಲ, ಅನುಮಾನ ಬರ್ತಾ ಉಂಟು. ಕುರೂಪಿಯಲ್ಲಿರುವುದು ಅಪ್ಪ, ಹೇಗೆ ಭರಿಸುವುದು? ನನಗೆ ನಂಬಿಕೆ ಉಂಟು, ಹಾ. ನಿಮಗೆ ನಂಬಿಕೆ ಇಲ್ಲ. ಇಲ್ಲ. ಒಂದು ವೇಳೆ ಹಾ. ಅವರು ಇಲ್ಲಿಗೆ ಬರಬೇಕು ಅಂತ ನೀವು ಹೇಳಿ ಕಳುಹಿಸಿರಂತಾದ್ರೆ ಹಾ. ಬರುವುದಕ್ಕೂ ಸಾಧ್ಯವಿಲ್ಲ. ಅಲ್ಲವೇ? ಬಂದೇ ಬರ್ತಾರೆ. ಹೇಗೆ? ಬರುವುದಕ್ಕೊಂದು ದಾರಿ ಉಂಟು. ಏನು? ನಿಮ್ಮ ಮಗಳು ದಮಯಂತಿಗೆ ಹಾ. ಪುನಃ ಸ್ವಯಂವರ. ಏಮ್ಮ? ನನಗೆ ಎರಡನೇ ಮದುವೆ. ದಮಯಂತಿಗೆ ಎರಡನೇ ಮದುವೆ? ಏನು ದಮಯಂತಿ ಏನು ಮಾತಾಡ್ತಾ ಇದ್ದೀನಿ? ಎರಡು ಮಕ್ಕಳ ಅಮ್ಮ ನೀನು, ಮಾತ್ರವಲ್ಲ ಚಕ್ರವರ್ತಿ ನಳಭೂಪನ ಧರ್ಮಪತ್ನಿ ನೀನು. ನೀನು ಪರಮ ಮಂಗಲ ಪತಿವ್ರತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವಳ ಬಾಯಿಂದ ಈ ರೀತಿಯ ಮಾತು ಬರಬಹುದೇ? ಆಗಿದ್ರೆ ಇಂತಹ ಊರಲ್ಲಿ ನಾವು ಇರಕೂಡದು. ಮಣಿ, ಎಲ್ಲ 3 ಮಂದಿ ಒಟ್ಟಾಗಿ ಈ ಊರು ಬಿಟ್ಟು ಎಲ್ಲಾದ್ರೂ ಹೋಗುವ, ಬೇರೆ ಎಲ್ಲಾದ್ರೂ ಏನಾದ್ರೂ ಕೆಲಸ ಹುಡುಕುವ. ನಿಲ್ಲಿ ಸ್ವಾಮಿ, ನಿಲ್ಲಿ. ಹೋಗುವುದೇ ಅಲ್ಲ, ಶಿವಳ ಬಾಯಿಂದ ಈ ಮಾತುಗಳು. ಗುರುಗಳೇ, ನಿಮ್ಮ ಶಿಷ್ಯ ನಾನು. ಯಾವತ್ತು ತಪ್ಪಿ ಆಡುವಳಲ್ಲ, ತಪ್ಪಿ ನಡೆಯುವಳಲ್ಲ ನಾನು. ನನ್ನ ಶಿಷ್ಯಾಗಿದ್ದುಕೊಂಡು ಈ ರೀತಿಯ ಮಾತು ನಿನ್ನ ಬಾಯಿಂದ ಬರಬಹುದೇ? ನಿಲ್ಲಿ. ಅವಸರ ಮಾಡಬೇಡಿ. ಮಾಣಿಯೂ ಬೇಡ, ಗೋಣಿಯೂ ಬೇಡ. ಏನಮ್ಮ ಹೇಳುವಿ? ಅವಳು ಏನು ಹೇಳ್ತಾಳೆ ಅಂತ ಪೂರ್ಣ ಕಿವಿ ಕೊಡೋ ನಾವು. ನನ್ನ ದೇವರನ್ನು ಮರೆತು ಎರಡನೇ ಮದುವೆಗೆ ಮನವನ್ನು ಮಾಡಿದವಳು ಯಾವತ್ತೂ ನಾನಲ್ಲ. ಮತ್ತೆ ಇದಕ್ಕೆ ಉದ್ದೇಶ ಏನು? ತನ್ನ ಹೆಂಡತಿ ದಮಯಂತಿಗೆ ಎರಡನೇ ಮದುವೆ ಇರುವುದಾಗಿ ವಿಷಯವನ್ನು ತಿಳಿದ ಕ್ಷಣದಲ್ಲಿ ನನ್ನವರು ಹೌದು ಅಂತಾದ್ರೆ ಬಂದೇ ಬರ್ತಾರೆ ತಾನೇ. ಬರುವುದಾ? ಹೌದು. ಅದಕ್ಕೆ ಮದುವೆ ಯಾವಾಗ? ಯಾವಾಗ? ಇನ್ನು ಬರುವಂತಹ ದಶಮಿಯ ದಿವಸ ಮದುವೆ. ಮುಹೂರ್ತ ಇಡಬೇಕು. ಹೌದು. ಅಯೋಧ್ಯೆಯಿಂದ ಇಲ್ಲಿಗೆ ಬರಬೇಕು ಅಂತ ಆದ್ರೆ 15 ದಿವಸದ ದಾರಿ ಉಂಟು. ಹಾ. ಆದ್ರೆ ಅಲ್ಲಿಗೆ ಓಲೆ ಯಾವತ್ತು ಮುಟ್ಟಬೇಕಾದ್ರೆ ಯಾವಾಗ? ನವಮಿಯ ದಿವಸ. ಇದರ ಉದ್ದೇಶ ಒಂದಕ್ಕಿಂತ ಮತ್ತೊಂದು ವಿಚಿತ್ರ. ಹೌದು. ಹೌದು. ಅವರು ನನ್ನವರಿಗೆ ಹೌದು ಅಂತಾದ್ರೆ ಹಾ. ಬಂದೇ ಬರ್ತಾರೆ ಅಂತ ಶಕ್ತಿ ನನ್ನವರಿಗುಂಟು. ಹಾ 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 ಸರಿ. ಒಂದು ವೇಳೆ ಬರ್ಲಿಕ್ಕೆ ಆಗದೇ ಇದ್ದರೆ ಉಳಿದ ರಾಜರು ಬಂದಿರುತ್ತಾದ್ರೆ ಅವರಿಗೆ ಉತ್ತರ ಹೇಳುವ ಹೊಣೆಗಾರಿಕೆ ನನಗೆ. ನಿನಗೆ. ಅಷ್ಟೇ ಅಲ್ಲ, ಆದ್ರೆ ಬಂದವರಿಗೆಲ್ಲ ವ್ಯವಸ್ಥೆಯನ್ನು ಮಾಡುತ್ತೀರಲ್ಲ, ವ್ಯವಸ್ಥೆಯನ್ನು ಮಾಡಿ ಹಾ. 2 ವ್ಯವಸ್ಥೆಯನ್ನು ಕೊಡಕೂಡದು ನೀವು. ಯಾವುದು? ನೀರು ಮತ್ತು ಬೆಂಕಿ. ಹಾ ಹಾ ಹಾ. ನೀರು ಬೆಂಕಿ ಇಲ್ಲದೆ ಯಾರು ಅಡುಗೆಯನ್ನು ಸಿದ್ಧ ಮಾಡುತ್ತಾರೋ ಅವರೇ ಅಂತವರೇ ನನ್ನ ಸ್ವಾಮಿ. ಅಪ್ಪ, ಮಗಳೇ. ಒಂದು ವೇಳೆ ನನ್ನವರು ಬಾರದೇ ಇದ್ರೆ ಹಾ. ಮುಂದಿನ ತೀರ್ಮಾನ ನನಗೆ ಬಿಟ್ಟು ನಾನಿದ್ದರೆ ನಿನಗೊಬ್ಬಳಿಗೆ ತೀರ್ಮಾನ ಅಲ್ಲ ಅದು. ಅಲ್ಲದೆ ಆಕೆಯ ಪತಿವ್ರತ ಧರ್ಮವೇ ಆಕೆಯನ್ನು ಕಾಪಾಡ್ತದೆ. ನನ್ನ ಮಗಳವಳು. ನನ್ನ ಶಿಷ್ಯವರು. ಹೌದು. ಅವಳಪ್ಪ ನಾನು. ಅಂತೂ ಈಗ ಅವಳು ಹೇಳಿದ ಪ್ರಕಾರವಾಗಿ ಮಾಡೋಣ. ಹಾ. ಅಲ್ಲಿಗೆ ಅಯೋಧ್ಯೆಗೆ ಮಾತ್ರ ನವಮಿಯ ದಿವಸ ಪತ್ರ ಮುಟ್ಟಬೇಕು. ಅದಿದ್ದಾನೆ ನಮ್ಮ ವಿಶ್ವಾಸದ